ಬರೋಬ್ಬರಿ 1 ವರ್ಷ 7 ತಿಂಗಳ ಹಿಂದೆ ನಡೆದಂತಹ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ಬೀದರ್ ಎಟಿಎಂ ಪ್ರಕರಣ. ಆ ಪ್ರಕರಣದಲ್ಲಿ ವ್ಯಾನ್ ಸಿಬ್ಬಂದಿಯನ್ನ ಗುಂಡಿಕ್ಕಿ ಕೊಂದು ಮತ್ತೊಬ್ಬನನ್ನ ದರೋಡೆಕೋರರು ಗಾಯಗೊಳಿಸಿದರು. ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಪೊಲೀಸರು ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಬಿಹಾರ ರಾಜ್ಯದ ದಾಮೋದರ ಜಿಲ್ಲೆಯಲ್ಲಿ ಇಬ್ಬರು ದರೋಡೆಕೋರರನ್ನ ಅರೆಸ್ಟ್ ಮಾಡಿದ್ದು ರಾಜ್ಯ ಪೊಲೀಸರ ಕಾರ್ಯಾಚರಣೆ ಹೇಗಿತ್ತು, ಇದೀಗ ಈ ಇಬ್ಬರು ದರೋಡೆಕೋರರು ಯಾವ ರೀತಿಯಾಗಿ ಸಂಚನ್ನ ರೂಪಿಸಿದ್ರು ಅನ್ನುವ ಮಾಹಿತಿಯೂ ಕೂಡ ಬಯಲಾಗಲಿದೆ. 19 ತಿಂಗಳ ಹಿಂದಿನ ಭೀಕರ ದರೋಡೆ ಕೇಸ್ಗೆ ಕೊನೆಗೂ ಮುಕ್ತಿ. ಬಿಹಾರದಲ್ಲಿ ಬಲೆಗೆ ಬಿದ್ರು ಬೀದರ್ ಎಟಿಎಂ ಕೊಲೆಗಾರರು. ಹೇಗಿತ್ತು ಗೊತ್ತಾ ಕರ್ನಾಟಕ ಪೊಲೀಸರ ಆಪರೇಷನ್? ಹೆಲ್ಮೆಟ್ ಹಾಕೊಂಡು ಬೈಕಲ್ಲಿ ಬಂದಿದ್ರು. ಎಟಿಎಂ ವಾಹನದ ಬಳಿ ಗುಂಡಿನ ದಾಳಿ ನಡೆಸಿದ್ರು. ಒಬ್ಬನನ್ನ ಅಲ್ಲೇ ಸ್ಥಳದಲ್ಲಿ ಕೊಂದ ಅವರು ಮತ್ತೊಬ್ಬನನ್ನು ಗಂಭೀರವಾಗಿ ಗಾಯಗೊಳಿಸಿದ್ರು. ಕೊನೆಗೆ ಎದ್ದು ಬಿದ್ದು ಬರೋಬ್ಬರಿ 83 ಲಕ್ಷ ರೂಪಾಯಿಗಳನ್ನ ಅಬೇಸ್ ಮಾಡಿದ್ರು. ಈ ಘಟನೆಗೆ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿತ್ತು. ಆ ಘಟನೆ ನಡೆದು ಬರೋಬ್ಬರಿ 19 ತಿಂಗಳಾಗಿದೆ. ಇಷ್ಟು ದಿನದ ನಂತರ ಹಣ ದರೋಡೆ ಮಾಡಿದ್ದ ಕೊಲೆಗಾರರು ಬಲೆಗೆ ಬಿದ್ದಿದ್ದಾರೆ. ಬಿಹಾರದಲ್ಲಿ ರಾಜ್ಯದ ಪೊಲೀಸರ ಕೈಲಿ ತಗಲಾಕೊಂಡಿದ್ದಾರೆ. 20 ದಿನಗಳ ಹಿಂದೆಯೇ ಸಿಕ್ಕಿತ್ತು ಎಟಿಎಂ ಕೊಲೆಗಾರರ ಸುಳಿವು. ಯಾವಾಗ ಬೀದರ್ ಎಟಿಎಂ ದರೋಡೆ ಆಯಿತೋ ಆಗಲೇ ಪೊಲೀಸರು ಅಖಾಡಕ್ಕಿಳಿದಿದ್ರು. ಹೆಲ್ಮೆಟ್ ಹಾಕೊಂಡು ಯಾರಿಗೂ ಗುರುತು ಸಿಗದಂತೆ ಎಸ್ಕೇಪ್ ಆಗಿದ್ದ ಬಿಹಾರ್ನ ಅಮನ್ ಕುಮಾರ್ ಸಿಂಗ್, ಅಲೋಕ್ ಕುಮಾರ್ ಪೊಲೀಸರಿಗೆ ಸವಾಲೆಸೆದಿದ್ದರು. ಆ ಸವಾಲನ್ನ ಸವಾಲು ಅಂತಾನೆ ಸ್ವೀಕರಿಸಿದ್ದ ಬೀದರ್ ಪೊಲೀಸರು ಕಳೆದ 20 ದಿನಗಳ ಹಿಂದೆ ಆರೋಪಿಗಳ ಖಚಿತ ಸುಳಿವು ಪಡ್ಕೊಂಡಿದ್ರು. ಸುಳಿವು ಸಿಕ್ಕ ತಕ್ಷಣವೇ ಕಾರ್ಯಪ್ರವೃತ್ತರಾದ ಬೀದರ್ ಖಾಕಿ ಪಡೆ ಕಳೆದ 20 ದಿನಗಳಿಂದ ಬಿಹಾರದಲ್ಲೇ ಬೀಡು ಬಿಟ್ಟು ಆರೋಪಿಗಳ ಪ್ರತಿಯೊಂದು ಚಲನವಲನಗಳ ಮೇಲೆ ನಿರಂತರ ನಿಗಾ ಇಟ್ಟಿತ್ತು. ಬೀದರ್ ಪೊಲೀಸರ ಈ ಕಾರ್ಯಾಚರಣೆ ತುಂಬಾ ಸ್ಪೆಷಲ್. ಬಿಹಾರ ಅಥವಾ ಇತರ ಯಾವುದೇ ರಾಜ್ಯದ ಪೊಲೀಸರ ಸಹಾಯವನ್ನ ಪಡೆಯದೆ ಮಾಹಿತಿ ಸೋರಿಕೆಯಾಗದಂತೆ ಅತ್ಯಂತ ಗೌಪ್ಯವಾಗಿ ಬೀದರ್ ಪೊಲೀಸರೇ ದಾಳಿ ನಡೆಸಿ ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ಬೀದರ್ ಎಸ್ಪಿ ಪ್ರದೀಪ್ ಗುಂಟಿ ಉಸ್ತುವಾರಿಯಲ್ಲಿ ಒಬ್ಬರು ಎಸ್ಪಿ, ಇಬ್ಬರು ಡಿಎಸ್ಪಿ, ಇಬ್ಬರು ಸಿಪಿಐ, 4 ಪಿಎಸ್ಐ ಮತ್ತು 12 ಕ್ರೈಮ್ ಸ್ಟಾಫ್ ಸೇರಿದ ಹಾಗೆ 20 ಮಂದಿಯಿಂದ ಆಪರೇಷನ್ ನಡೆದಿದೆ. ಬಿಹಾರಕ್ಕೆ ಹೋಗಿ ಅಲ್ಲೇ ಬೀಡು ಬಿಟ್ಟಿದ್ದ ಪೊಲೀಸರ ತಂಡ ದರೋಡೆಕೋರರ ಮೇಲೆ 20 ದಿನದಿಂದ ನಿಗಾ ಇಟ್ಟಿತ್ತು. ಕೊನೆಗೆ ಮಂಗಳವಾರ ಅವರನ್ನ ಬಂಧಿಸಲಾಗಿದೆ. ಈಗ ದರೋಡೆಕೋರರನ್ನ ಬಂಧಿಸಲಾಗಿದೆ. ಆದರೆ ದರೋಡೆಕೋರರ ಬಂಧನಕ್ಕೂ ಮುನ್ನ ಪೊಲೀಸರು ತಗೊಂಡಿದ್ದ ರಿಸ್ಕ್ ಅಷ್ಟಿಷ್ಟಲ್ಲ. ಬೀದರ್ನಿಂದ ತೆಲಂಗಾಣಕ್ಕೆ ಹೋಗಿದ್ದ ಅವರಿಗೆ ತೆಲಂಗಾಣದಲ್ಲೂ ಹುಡುಕಾಟ ನಡೆದಿತ್ತು. ಬೀದರ್ನಿಂದ ಪರಾರಿಯಾಗಿದ್ದ ಅವರು ನೇರವಾಗಿ ಹೈದರಾಬಾದ್ನ ಟ್ರಾವೆಲ್ಸ್ನಲ್ಲಿ ಬಸ್ ಟಿಕೆಟ್ ಬುಕ್ ಮಾಡಿಕೊಂಡಿದ್ದರು. ಛತ್ತೀಸ್ಗಢದ ರಾಯ್ಪುರಕ್ಕೆ ಹೋಗಲು ಹಮೀದ್ ಹೆಸರಿನಲ್ಲಿ 2 ಟಿಕೆಟ್ಗಳನ್ನು ಬುಕ್ ಮಾಡಿಸಿದ್ದರು. ಆದರೆ ರಾತ್ರಿ ಹೈದರಾಬಾದ್ನಲ್ಲಿ ಛತ್ತೀಸ್ಗಢಕ್ಕೆ ಹೋಗುವ ಬಸ್ ಹತ್ತುವುದಕ್ಕೂ ಮುಂಚೆಯೇ ಟ್ರಾವೆಲ್ ಸಿಬ್ಬಂದಿಯ ಮೇಲೆ ಗುಂಡು ಹಾರಿಸಿದ್ದಾರೆ. ಅಲ್ಲಿಂದ ನಾಪತ್ತೆಯಾಗಿದ್ದಾರೆ. ಇದೆಲ್ಲವನ್ನೂ ಸೂಕ್ಷ್ಮವಾಗಿ ತನಿಖೆ ಮಾಡಿರೋ ಪೊಲೀಸರು ಕೊನೆಗೆ ಆ ಇಬ್ಬರು ಹಂತಕರನ್ನು ಬಲೆಗೆ ಕೆಡವಿದ್ದಾರೆ. ದರೋಡೆಕೋರರ ಬಂಧನದ ಬೆನ್ನಲ್ಲೇ ಎಲ್ಲಿ ದರೋಡೆಯಾಗಿತ್ತೋ ಅದೇ ಸ್ಥಳದಲ್ಲಿ ಪೊಲೀಸರು ಸಂಭ್ರಮಿಸಿದ್ದಾರೆ. ಕರ್ನಾಟಕ ಪೊಲೀಸರಿಗೆ ಸಾಧ್ಯವಾಗದೇ ಇರೋದು ಯಾವುದೂ ಇಲ್ಲ ಅನ್ನೋದನ್ನ ಸಾಬೀತುಪಡಿಸಿದ್ದಾರೆ.